ನಮಸ್ಕಾರ. ಬಣ್ಣಗಳ ಹಬ್ಬ ಹೋಳಿಯ ಸಂಭ್ರಮದ ಜೊತೆಗೆ ಆಕಾಶದಲ್ಲೊಂದು ವಿಸ್ಮಯ ನಡೆಯಲಿದೆ. 2026ರ ಮಾರ್ಚ್ 3ರಂದು ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ. ಕೆಂಪು ಬಣ್ಣದಲ್ಲಿ ಕಾಣುವುದರಿಂದ ಇದನ್ನು ರಕ್ತಚಂದ್ರ ಅಥವಾ ಬ್ಲಡ್ ಮೂನ್ ಎಂದು ಕರೆಯುತ್ತಾರೆ. ಭಾರತದ ಬಹುತೇಕ ಭಾಗಗಳಲ್ಲಿ ಚಂದ್ರೋದಯದ ಸಮಯದಲ್ಲಿ ಈ ಗ್ರಹಣ ಇರುವುದರಿಂದ ನಮಗೆ ಅದರ ಕೊನೆಯ ಭಾಗವಷ್ಟೇ ಕಾಣಿಸುತ್ತದೆ. ದೆಹಲಿಯಂತಹ ನಗರಗಳಲ್ಲಿ ಸುಮಾರು 20ರಿಂದ 25 ನಿಮಿಷಗಳ ಕಾಲ ಗ್ರಹಣ ಗೋಚರಿಸಲಿದೆ. ಜ್ಯೋತಿಷ್ಯದ ಪ್ರಕಾರ ಈ ಗ್ರಹಣವು ಸಿಂಹ ರಾಶಿಯಲ್ಲಿ ನಡೆಯಲಿದೆ. ಹಾಗಾದರೆ ಈ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಬನ್ನಿ ತಿಳಿಯೋಣ. ಶಾಸ್ತ್ರಗಳ ಪ್ರಕಾರ ಗ್ರಹಣದ ಸಮಯದಲ್ಲಿ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿ ಇರುವುದರಿಂದ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಮೊದಲನೆಯದಾಗಿ ಸೂತಕ ಕಾಲ ಆರಂಭವಾದಾಗಿನಿಂದ ಗ್ರಹಣ ಮುಗಿಯುವವರೆಗೂ ಆಹಾರ ಸೇವಿಸುವುದು ಮತ್ತು ಅಡುಗೆ ಮಾಡುವುದು ನಿಷಿದ್ಧ. ಈಗಾಗಲೇ ಸಿದ್ಧಪಡಿಸಿದ ಆಹಾರದ ಮೇಲೆ ದರ್ಬೆ ಹುಲ್ಲು ಅಥವಾ ತುಳಸಿ ಎಲೆಗಳನ್ನು ಇಡಬಹುದು. ಎರಡನೆಯದಾಗಿ ದೂರ ಪ್ರಯಾಣವನ್ನು ಸಾಧ್ಯವಾದಷ್ಟು ಮುಂದೂಡುವುದು ಉತ್ತಮ. ಮೂರನೆಯದಾಗಿ ಗರ್ಭಿಣಿಯರು ಕತ್ತರಿ, ಚಾಕು, ಸೂಜಿಯಂತಹ ಚೂಪಾದ ವಸ್ತುಗಳನ್ನು ಬಳಸಬಾರದು ಎಂಬುದು ಬಲವಾದ ನಂಬಿಕೆ. ನಾಲ್ಕನೆಯದಾಗಿ ಈ ಸಮಯದಲ್ಲಿ ದೇವರ ಮೂರ್ತಿಗಳನ್ನು ಮುಟ್ಟುವುದು, ಪೂಜೆ ಮಾಡುವುದು ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಆರಂಭಿಸಬಾರದು. ಮತ್ತು ಕೊನೆಯದಾಗಿ ಗ್ರಹಣದ ಸಮಯದಲ್ಲಿ ನಿದ್ರಿಸುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಗ್ರಹಣದ ಸಮಯದಲ್ಲಿ ಏನು ಮಾಡಿದರೆ ಒಳ್ಳೆಯದು? ಗ್ರಹಣ ಆರಂಭಕ್ಕೂ ಮುನ್ನ ಮತ್ತು ಮುಗಿದ ನಂತರ ಸ್ನಾನ ಮಾಡುವುದು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತದೆ. ಗ್ರಹಣದ ಸಮಯದಲ್ಲಿ ಮನಸ್ಸಿನಲ್ಲೇ ಮಂತ್ರ ಜಪಿಸುವುದು ಅತ್ಯಂತ ಶಕ್ತಿಶಾಲಿ. ಓಂ ನಮಃ ಶಿವಾಯ, ಗಾಯತ್ರಿ ಮಂತ್ರ ಅಥವಾ ಓಂ ಚಂದ್ರಾಯ ನಮಃ ಎಂದು ಜಪಿಸುವುದರಿಂದ ದೋಷಗಳಿಂದ ರಕ್ಷಣೆ ಸಿಗುತ್ತದೆ. ಗ್ರಹಣ ಮುಗಿದ ನಂತರ ಅಕ್ಕಿ, ಹಾಲು, ಸಕ್ಕರೆಯಂತಹ ಬಿಳಿ ವಸ್ತುಗಳನ್ನು ದಾನ ಮಾಡುವುದು ಶ್ರೇಷ್ಠ. ಗರ್ಭಿಣಿಯರು ಮನೆಯಿಂದ ಹೊರಗೆ ಹೋಗದೆ ದೇವರ ನಾಮಸ್ಮರಣೆ ಮಾಡುತ್ತಾ ಒಂದೆಡೆ ಕುಳಿತುಕೊಳ್ಳುವುದು ತಾಯಿ ಮತ್ತು ಮಗುವಿಗೆ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗಿದೆ. ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡಿ ಮನೆಯ ಮೇಲೆ ಶುದ್ಧ ನೀರನ್ನು ಸಿಂಪಡಿಸುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಈ ಗ್ರಹಣವು ಸಿಂಹ ರಾಶಿಯಲ್ಲಿ ಸಂಭವಿಸುವುದರಿಂದ ಸಿಂಹ, ವೃಷಭ, ಕನ್ಯಾ ಮತ್ತು ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ ಎಂದು ಹೇಳಲಾಗಿದೆ. ಆದರೆ ನಿಮ್ಮ ರಾಶಿ ಯಾವುದೇ ಇರಲಿ, ಭಯಪಡುವ ಅಗತ್ಯವಿಲ್ಲ. ಭಕ್ತಿ ಮತ್ತು ಶ್ರದ್ಧೆಯಿಂದ ಮಂತ್ರಗಳನ್ನು ಪಠಿಸಿದರೆ ಯಾವುದೇ ದೋಷಗಳು ಬಾಧಿಸುವುದಿಲ್ಲ. ಹೋಳಿ ಹಬ್ಬದ ದಿನವೇ ಬರುತ್ತಿರುವ ಈ ಚಂದ್ರಗ್ರಹಣ ನಮ್ಮನ್ನು ನಾವು ಆಧ್ಯಾತ್ಮಿಕವಾಗಿ ಶುದ್ಧೀಕರಿಸಿಕೊಳ್ಳಲು ಸಿಕ್ಕಿರುವ ಒಂದು ಅವಕಾಶ. ಭಯಬೇಡ, ಭಕ್ತಿ ಮತ್ತು ಎಚ್ಚರವಿರಲಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿ ನಮ್ಮ ಸಂಸ್ಕೃತಿಯ ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.